ಭುಜಿಯ ಮಾಡೋಣ. ಈ ಆಲೂ ಭುಜಿಯ ಏನು ಬೇಕು ಅಂತಂತಂದರೆ 2 ಚಮಚ ಖಾರ ತೊಗೊಂಡಿದ್ದೀನಿ, ಒಣ ಖಾರ, ಇಂಗು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಬಹಳ ತೊಗೊಂಡಿಲ್ಲ. ಬೇಕಂದರೆ ಕಡಿಮೆ ಆದರೆ ಚಾಟ್ ಮಸಾಲ ನೀವು ಹಾಕಬಹುದು. ಇದು ಚಾಟ್ ಮಸಾಲ, ಇದು ಜೀರಾ ಪೌಡರ್, ಇದು ಆಮ್ಚೂರ್ ಪೌಡರ್, ಇದು ಅರಿಶಿಣ ಪುಡಿ, ಆಲೂಗಡ್ಡೆ, ಇವುಗಳನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬರೋನು. ಹಾಗೆ ಎಣ್ಣೆನೂ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಇನ್ನೂ ಹಚ್ಚಿಲ್ಲ. ಇನ್ನು ಮುಂದೆ ಮ್ಯಾಶ್ ಮಾಡಿ ಒಟ್ಟೆ ನೀರು ಹಾಕಬಾರ್ದು. ಆಲೂ ಭುಜಿಯ ಮಾಡೋಣ. ಓಕೆ, ಭುಜಿಯ ಅಂದರೆ ಶೇವ್ ಟೈಪ್ ಇರ್ತದೆ. ಓಕೆ, ನಾವು ಮೊದಲು ಏನು ಮಾಡ್ಕೊಂಬರೋಣ, ಇದನ್ನು ನಾದಿಕೊಂಡು ಚೆನ್ನಾಗಿ ರೌಂಡಾಗಿ ಅಂದರೆ ಉಂಡೆ ಕಟ್ಟು ಟೈಪ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಜೊತೆಗೆ ನಾವು ಚಕ್ಲಿ ಒತ್ತಡ ತೊಗೊಂಡಿದ್ದೀವಿ, ಇದರೊಳಗೆ ಹಾಕೋಣ. ಓಕೆ, ಇದ್ರಾಗ ಒಂದು ನಾನು ಏನು ಮಾಡಿದ್ದೀನಿ, ಇಂಥದ್ದು ಇದನ್ನು ಹಾಕಿಟ್ಕೊಂಡು ಜರಡಿ ಇಟ್ಕೊಂಡಿದ್ದೀನಿ, ಅದ್ರಾಗ ನಾವು ರೆಡಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ವೀಕ್ಷಕರೇ, ಇದನ್ನು ನಾವು ಪುಡಿ ಮಾಡಿದ್ವಿ, ನಾದ್ಕೊಂಡ್ವಿ. ಈಗ ಇನ್ನೊಂದು ಸಾಲ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಚೆನ್ನಾಗಿ ನಾದಿ ಆದಮೇಲೆ ನಾವು ಕಡಲೆ ಹಿಟ್ಟನ್ನು ನಾವು ತೊಗೊಂಡಿದ್ದೀವಿ, ಹಸಿ ಕಡಲೆ ಹಿಟ್ಟನ್ನು ನಾವು ತೆಗೆದುಕೊಂಡಿದ್ದೀವಿ. 2 ಟೀ ಸ್ಪೂನ್ ಅನ್ನೋದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಚಮಚನ ಅಜ್ಮಾಸ್ ನೀವು ಹಾಕ್ಕೋಬಹುದು. ಓಕೆ, ಇದನ್ನು ನಾವು ನಾದ್ಕೊಂಬರೋಣ. ನೋಡಿ ವೀಕ್ಷಕರೇ, ನಾವು ಹಸಿ ಕಡಲೆ ಹಿಟ್ಟನ್ನು ಹಾಕಿ ನಾದ್ಕೊಂಡು ಬಂದಿದ್ದೀವಿ. ಈಗ ಎಣ್ಣೆ ಕಾಯಲು ಬಿಟ್ಟಿದ್ದೀವಿ. ಈಗ ಸ್ವಲ್ಪ ನಾವು ಹಾಕ್ಕೊಳ್ಳೋಣ. ಓಕೆ, ಎಣ್ಣೆ ಕಾಯ್ತಾ ಇದೆ, ಕಾಯಬೇಕು ಎಣ್ಣೆ. ಜೋರು ಇಟ್ಟಿದ್ದೀನಿ. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ನೋಡಿ, ಓಕೆ, ನಮ್ಮ ಆಲೂ ಭುಜಿಯ ರೆಡಿ ಆಗ್ತಾ ಇದ್ದಾವೆ. ಮೊದಲು ಲೋ ಫ್ಲೇಮ್ದಲ್ಲಿ ಇಟ್ಬಿಡಿ. ಓಕೆ, ನೋಡಿ, ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಈಸಿ ಇದೆ ಕೆಲಸ, ಶ್ರಮ ಪಡಬೇಕು ಅಷ್ಟೇ. ಮಾಡೋದಕ್ಕಿಂತಲೂ ಮುಂಚೆ ಸ್ವಲ್ಪನೇ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಳ್ರಿ. ಮುಂಚೆ ನಿಮಗೆ ರುಚಿ ಅನಿಸಿದ್ರೆ ಇನ್ನೂ ಸ್ವಲ್ಪ ಮಾಡ್ಕೋಬಹುದು. ನೋಡಿ, ನಮ್ಮ ಆಲೂ ಭುಜಿಯ ಭಾರಿ ಟೇಸ್ಟಾಗಿರ್ತವೆ. ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಅಡ್ಡಿಯಿಲ್ಲ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ, ಹಾಗೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೋತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋ ರೆಸಿಪಿಯನ್ನು ನಾನು ತೆಗೆದುಕೊಂಡು ಬಂದು ನೆಕ್ಸ್ಟ್ ನಾನು ಎಜುಕೇಷನ್ ವಿಡಿಯೋಕ್ಕೆ ನಾನು ಹೋಗ್ತಾಯಿದ್ದೀನಿ. ಓಕೆ, ತುಂಬ ಟೇಸ್ಟಿಯಾಗಿರ್ತವೆ, ಮಸ್ತಾಗಿರ್ತವೆ. ತೆಗೆದು ಬಂದ ನಂತರ ನಾನು ನಿಮಗೆ ಹೇಳ್ತೀನಿ. ಓಕೆ, ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ವೀಕ್ಷಕರೇ, ಈಗ ಮಾಡ್ತಾಯಿದ್ದೀನಿ. ಇವು ಬರೋದು ನಿಲ್ಲಬೇಕು, ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ತಿರ್ಬೇಕು. ನೋಡಿ, ಕಟ್ಟು ಅಂತಂದಿರ್ಬೇಕು. ಹೌದಾ, ಕಟ್ಟು ಅಂತಂದಿರ್ಬೇಕು. ಇವು ಆ ರೀತಿ ಬರೋ ತನಕ ನೀವು ಹೋಗುವ ತನಕ ನೀವು ಅದನ್ನು ಕರಿಬೇಕು.